ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಎಂಬುವ ಪಂಕ್ತಿಯ ಏಕವಾಕ್ಯರೂಪವಾದಂತಹ ಈ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಅಲ್ಲಿಯವರೆಗೂ ವಿಭಾಗಿಸಿಕೊಂಡಿರುವಂತಹ ಪಂಕ್ತಿಯ ಅರ್ಥವನ್ನು ವಿಶೇಷ ವಿವರಣೆಯನ್ನು ನಿನ್ನೆಯ ಪಾಠದಲ್ಲಿ ಹೇಳಿದ್ದಾಗಿದೆ. ಇಷ್ಟು ಅರ್ಥಗಳನ್ನು ಇಷ್ಟು ಭಗವದ್ರೂಪಗಳನ್ನು ಪ್ರತಿಪಾದಿಸುವಂತಹ ಓಂಕಾರವನ್ನು ಉಪಾಸನೆ ಮಾಡುವುದರಲ್ಲಿ ಮುಖ್ಯ ಅಧಿಕಾರಿಗಳು, ಶ್ರೇಷ್ಠ ಅಧಿಕಾರಿಗಳು ಯಾರು ಅಂತ ಹೇಳಿದರೆ ವಾಯುದೇವರು ಅಂತ ಹೇಳಿದರು. ಅಂತಹ ವಾಯುದೇವರ ವೈಶಿಷ್ಟ್ಯವನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಈ ಗ್ರಂಥದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಎರಡನೇ ಭಾಗವಾಗಿ ವಿಭಾಗಿಸಿರುವ ಪಂಕ್ತಿಯಲ್ಲಿ ವಾಯುದೇವರ ಹಿರಿಮೆಯನ್ನು ಹೇಳ್ತಾ ಇದ್ದಾರೆ ರಾಯರು. ಆ ವಿಭಾಗಿಸಿರುವಂತಹ ಎರಡನೇ ಎರಡು ಪಂಕ್ತಿಯ ಭಾಗ ಹೀಗಿದೆ. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಪದಚ್ಛೇದ ಹಾಗಾಗೆ ಇದೆ. ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಂತ ಪದಚ್ಛೇದ. ಇನ್ನು ಪ್ರತಿಪದಾರ್ಥ ಪಾಪಾವಿದ್ಧ, ಪಾಪ ಲೇಪ ಇಲ್ಲದೆ ಇರುವವರು ಅಂದರೆ ಪಾಪದ ಸಂಬಂಧವೇ ಇಲ್ಲದೆ ಇರುವವರು. ದೈತ್ಯಪೂಗಾವಿದ್ಧ, ಅಸುರ ಸಮೂಹದಿಂದ ಸ್ಪರ್ಶ ಮಾಡುವುದಕ್ಕೂ ಆಗದೇ ಇರುವವರು. ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣಪರಿಪೂರ್ಣ, ಭಗವಂತನ ಭಕ್ತಿ ವಿಷ್ಣು ಭಕ್ತಿಯೇ ಮೊದಲಾದ ಅಸಂಖ್ಯಾಕ ಸದ್ಗುಣ ಸಂಪೂರ್ಣ ಸದ್ಗುಣ ಪರಿಪೂರ್ಣರು. ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ, ಮಹಾಲಕ್ಷ್ಮಿಯನ್ನು ಬಿಟ್ಟು
ಹಾಗೂ ಅನಾದಿ ಪ್ರಸಿದ್ಧನಾದ ನಾರಾಯಣನನ್ನು ಬಿಟ್ಟು ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ, ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾದ ದೇವತೆಗಳಲ್ಲಿ ಮುಖ್ಯತಮರು ಸರ್ವಶ್ರೇಷ್ಠರು ಆದ ಅನಂತ ಜೀವ ನಿಯಾಮಕ, ನಿತ್ಯರಾದ ಅಸಂಖ್ಯಾಕ ಜೀವರನ್ನು ಸರ್ವದಾ ಸರ್ವವಿಧದಿಂದ ನಿಯಂತ್ರಣ ಮಾಡುವವರು, ನಿಯಮಿಸುವವರು, ಅನಂತರೂಪ ಅನಂತ ರೂಪಗಳು ಉಳ್ಳವರು, ಭಗವತ್ ಕಾರ್ಯ ಸಾಧಕ, ಭಗವಂತನ ಜಗತ್ತುನ ಸೃಷ್ಟಿಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ ಎಲ್ಲ ಕಾರ್ಯಗಳಲ್ಲಿ ಭಗವಂತನ ಕಾರ್ಯವನ್ನು ವಿಶಿಷ್ಟವಾಗಿ ಸಾಧಿಸುವ ಕಾರ್ಯಸಾಧಕರು, ಪರಮದಯಾಳು ಕೃಪಾ ಪೂರ್ಣರು, ಕ್ಷಮಾ ಸಮುದ್ರ ಅಪಾರ ಕ್ಷಮಾಗುಣವುಳ್ಳವರು, ಭಕ್ತವತ್ಸಲ ಭಗವದ್ಭಕ್ತರಲ್ಲಿ ಅತ್ಯಂತ ಪ್ರೇಮವುಳ್ಳವರು, ಭಕ್ತಾಪರಾಧ ಸಹಿಷ್ಣು ಭಕ್ತರ ಅಪರಾಧಗಳನ್ನು ಸಹಿಸುವವರು, ಕ್ಷಮಿಸುವವರು, ಶ್ರೀ ಮುಖ್ಯಪ್ರಾಣಾವತಾರ ಭೂತಾನಾಂ ಶ್ರೀ ಮುಖ್ಯಪ್ರಾಣದೇವರ ಅವತಾರರಾದಂತಹ ಶ್ರೀಮದಾನಂದ ತೀರ್ಥರು ಎಂದು ವಿಭಾಗಿಸಿರುವ ಈ ಪಂಕ್ತಿಯ ಪ್ರತಿಪದಾರ್ಥ. ಇನ್ನು ತಾತ್ಪರ್ಯ ನೋಡೋಣ. ಶ್ರೀ ಮುಖ್ಯಪ್ರಾಣರು ಪಾಪಲೇಪರಹಿತರು. ಶ್ರೀ ಮುಖ್ಯಪ್ರಾಣರು ಪಾಪದ ಸಂಬಂಧವೇ ಇಲ್ಲದೇ ಇರುವಂತಹ ಪರಮಶುದ್ಧರು. ಮುಖ್ಯಪ್ರಾಣರನ್ನು ದೈತ್ಯರು ಸ್ಪರ್ಶ ಮಾಡುವುದಕ್ಕೂ ದೈತ್ಯರಿಂದ ಸಾಧ್ಯವಾಗಲ್ಲ, ಅಸಮರ್ಥರು. ದೈತ್ಯರು ಮುಖ್ಯಪ್ರಾಣರನ್ನು ಸ್ಪೃಶಿಸುವುದಕ್ಕೂ ಅಸಮರ್ಥರು. ವಿಷ್ಣು ಭಕ್ತಿಯೇ ಮೊದಲಾದ ಸಕಲ ಸದ್ಗುಣ ಪರಿಪೂರ್ಣರು, ಸಕಲ ಸದ್ಗುಣ ಸಂಪನ್ನರು ಮುಖ್ಯಪ್ರಾಣರು. ಭಗವದ್ಭಕ್ತಿಯೇ ಮೊದಲಾದ ಸದ್ಗುಣ ಸಂಪನ್ನರು, ಪರಿಪೂರ್ಣರು ಮುಖ್ಯಪ್ರಾಣರು. ದುಃಖ ಅಜ್ಞಾನಾದಿ ದೋಷಗಳ ಸ್ಪರ್ಶ ಯಾವ ಕಾಲಕ್ಕೂ ಇಲ್ಲದೇ ಇರುವವರು ಪರಶುಕ್ಲರು. ಎಲ್ಲ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಪ್ರತಿಪಾದಿಸುತ್ತವೆ, ಭಗವಂತನ ಮಹಿಮೆಗಳನ್ನೇ ಹೇಳುತ್ತೆ. ಅಂದರೆ ಭಗವಂತ ಸಕಲ ವೇದ ಪ್ರತಿಪಾದ್ಯನು, ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಹೇಳುತ್ತೆ. ಭಗವಂತನ ಅನಂತರ ಭಗವಂತನ ಅವಿಭಕ್ತ ಕುಟುಂಬಿನಿ, ಭಗವಂತನ ವಕ್ಷಸ್ಥಲವಾಸಿನಿ, ಅಕ್ಷರತತ್ವಳು, ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಯನ್ನು ಭಗವಂತನ ಅನಂತರ ಮುಖ್ಯ ವೃತ್ತಿಯಿಂದ ಪ್ರತಿಪಾದಿಸುತ್ತವೆ ವೇದಗಳು. ಈ ಇಬ್ಬರನ್ನು ಬಿಟ್ಟು ಸರ್ವೋತ್ತಮನಾದ ಭಗವಂತನು, ಅಕ್ಷರತತ್ವಳಾದ ಲಕ್ಷ್ಮೀದೇವಿಯನ್ನು ಬಿಟ್ಟು ಮಿಕ್ಕ ವೇದಗಳು, ಸಕಲ ವೇದಗಳಿಂದ ಪ್ರತಿಪಾದ್ಯರು ಮುಖ್ಯಪ್ರಾಣರು. ಆದರೆ ನಾರಾಯಣನಲ್ಲಿಯೇ ಪ್ರಸಿದ್ಧವಾದ ಕೆಲವು ವಿಶಿಷ್ಟ ಶಬ್ದಗಳನ್ನು ಹೊರತುಪಡಿಸಿ ಎಲ್ಲ ವೇದಗಳಿಂದ ಲಕ್ಷ್ಮೀನಾರಾಯಣರ ಅನಂತರ ಮುಖ್ಯವಾಗಿ ಪ್ರತಿಪಾದ್ಯರು. ಅಂದರೆ ವೇದಗಳಲ್ಲಿ ಕೆಲವು ವೇದ ಭಾಗಗಳಲ್ಲಿ ಕೆಲವು ಸೂಕ್ತಗಳಿಂದ ಅಗ್ನಿ ಮೊದಲಾದ ದೇವತೆಗಳು ಪ್ರತಿಪಾದ್ಯರಾದರೂ ವೇದದಲ್ಲಿ ಎಲ್ಲ ದೇವತೆಗಳ ಮಧ್ಯದಲ್ಲಿ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನಂತರ ಪ್ರತಿಪಾದ್ಯರು ಯಾರು ಅಂದರೆ ಮುಖ್ಯಪ್ರಾಣರು. ಇನ್ನು ಮುಖ್ಯಪ್ರಾಣರು ಸಕಲ ಜೀವ ನಿಯಾಮಕರಾಗಿದ್ದಾರೆ. ವೇದದಲ್ಲಿ ಪ್ರತಿಪಾದಿಸಲ್ಪಟ್ಟ ದೇವತೆಗಳೂ ಸೇರಿಕೊಂಡು ಅನಂತ ಜೀವರಿಗೆ ಮುಖ್ಯಪ್ರಾಣರು ನಿಯಾಮಕರಾಗಿದ್ದಾರೆ. ಎಲ್ಲ ಜೀವರಾಶಿಗಳಲ್ಲಿ ಮುಖ್ಯಪ್ರಾಣರು ಇದ್ದು ಕಾರ್ಯಗಳನ್ನು ಅವರು ಮಾಡಿಸದೇ ಇದ್ದರೆ ಅನಂತ ಜೀವರಲ್ಲಿ ಯಾವ ಒಬ್ಬ ಜೀವನೂ ಕೂಡ ಏನು ಎಂದೂ ಮಾಡಲಾರ.
ಈ ಅನಂತ ಜೀವರನ್ನು ನಿಯಮಿಸುವಂತಹ ಅನಂತ ರೂಪಗಳು ಉಳ್ಳವರು ಮುಖ್ಯ ಪ್ರಾಣರು. ಈ ಚೇತನಾತ್ಮಕವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ ಈ ಭಗವಂತನ ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಪ್ರಾಣರು ಪಾಲ್ಗೊಂಡು ಶ್ರೀಹರಿಯನ್ನು ಸೇವಿಸುವುದರಲ್ಲಿ ಪ್ರಧಾನ ಅಧಿಕಾರಿಗಳಾಗಿದ್ದಾರೆ, ಪ್ರಧಾನ ದೇವತೆಯಾಗಿದ್ದಾರೆ. ಮಿಕ್ಕ ದೇವತೆಗಳು ಭಗವಂತನನ್ನು ಸೇವಿಸಿದರೂ ಸಹ ಭಗವಂತನ ಸಕಲ ಕಾರ್ಯಗಳಲ್ಲಿ ಪ್ರಧಾನವಾಗಿ ಸೇವೆ ಮಾಡುವವರು, ಭಾಗವಹಿಸುವವರು ಮುಖ್ಯ ಪ್ರಾಣರು. ಮುಖ್ಯ ಪ್ರಾಣರಕ್ಕಿಂತ ಅವರಿಗೆ ಸಮಾನವಾಗಲಿ ಅವರಕ್ಕಿಂತ ಹೆಚ್ಚಾಗಲಿ ಯಾವ ದೇವತೆಯೂ ಭಗವಂತನ ಸೇವೆಯನ್ನು ಮಾಡಲಾರರು. ಅವರೆಲ್ಲರೂ ಮುಖ್ಯ ಪ್ರಾಣರ ಅನಂತರವೇ, ಮುಖ್ಯವಾಗಿ ಮುಖ್ಯ ಪ್ರಾಣರೇ ಭಗವಂತನ ಸೇವೆ ಮಾಡುವುದಲ್ಲಿ ಪ್ರಧಾನ. ಇಂತಹ ಅಪಾರವಾದಂತಹ ಮಹಾಮಹಿಮೋಪೇತರಾಗಿ ಸರ್ವಜೀವರನ್ನು ಸರ್ವ ರೀತಿಯಿಂದ ನಿಯಂತ್ರಿಸುವಂತಹ ಮುಖ್ಯ ಪ್ರಾಣರಿಗೆ ಎದುರೇ ಯಾರೂ ಇಲ್ಲ. ಅಂತಹ ಎದುರೇ ಇಲ್ಲದೇ ಇರುವಂತಹ ಅಧಿಕಾರಿಗಳಾದಂತಹ ಶ್ರೀ ಮುಖ್ಯ ಪ್ರಾಣರು ಪರಮ ದಯಾಳುಗಳು. ತಮ್ಮ ಭಕ್ತರಲ್ಲಿ, ಭಗವದ್ಭಕ್ತರಲ್ಲಿ ಅತ್ಯಂತ ದಯೆಯನ್ನು ತೋರಿಸುವವರು, ಪರಮ ದಯಾಳುಗಳಾಗಿದ್ದಾರೆ. ಅಷ್ಟೇ ಅಲ್ಲ, ಕ್ಷಮಾ ಸಮುದ್ರರಾಗಿದ್ದಾರೆ. ಭಗವದ್ಭಕ್ತರು ಮಾಡುವ ಅಪರಾಧಗಳನ್ನು ಸಹಿಸಿ ಕ್ಷಮಿಸಿ ಅವರನ್ನು ಸನ್ಮಾರ್ಗದಲ್ಲಿ ಇಡುವಂಥವರು ಮತ್ತು ಭಕ್ತವತ್ಸಲರು. ಭಗವದ್ಭಕ್ತರಲ್ಲಿ ಅತ್ಯಂತ ಪ್ರೀತಿಯನ್ನು ತೋರಿಸುವವರು, ಭಕ್ತ ವಾತ್ಸಲ್ಯವುಳ್ಳವರು. ಅಷ್ಟೇ ಅಲ್ಲ, ಭಗವದ್ಭಕ್ತರು ಮಾಡುವ ಅಪರಾಧಗಳನ್ನು ನಾನು ಹಿಂದೆ ಹೇಳಿದಂತೆ ಸಹಿಸಿ ಕ್ಷಮಿಸಿ ಅವರನ್ನು ಸನ್ಮಾರ್ಗದಲ್ಲಿಟ್ಟು ಉದ್ಧಾರ ಮಾಡುವಂತಹ ಮಹಾನುಭಾವರು ಶ್ರೀ ಮುಖ್ಯ ಪ್ರಾಣರು. ಇಂತಹ ಮುಖ್ಯ ಪ್ರಾಣರ ತೃತೀಯಾವತಾರವೇ ಶ್ರೀಮದಾನಂದ ತೀರ್ಥರು, ಶ್ರೀಮಧ್ವಾಚಾರ್ಯರು. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ ಅಂತ ಹೇಳಿದಂತೆ ಮುಖ್ಯ ಪ್ರಾಣರು ಪ್ರಥಮಾವತಾರದಲ್ಲಿ ಹನುಮಂತನಾಗಿ, ಎರಡನೇ ಅವತಾರದಲ್ಲಿ ಭೀಮಸೇನ ದೇವರಾಗಿ, ತೃತೀಯ ಅವತಾರದಲ್ಲಿ ಶ್ರೀಮದ್ ಆನಂದ ತೀರ್ಥರಾಗಿ, ಮಧ್ವಾಚಾರ್ಯರಾಗಿ, ತ್ರೇತದ್ವಾಪರ ಕಲಿಯುಗಗಳಲ್ಲಿ ಕ್ರಮವಾಗಿ ರಾಮಕೃಷ್ಣ ವೇದವ್ಯಾಸರ ಸೇವೆಯನ್ನು ಅನಿತರಸಾಧಾರಣವಾಗಿ ಮಾಡಿರುವಂತಹ ಮುಖ್ಯ ಪ್ರಾಣರು ಎಂದು ತಾತ್ಪರ್ಯ. ಇನ್ನು ನಾಳೆಯ ಪ್ರವಚನದಲ್ಲಿ ಮುಖ್ಯ ಪ್ರಾಣರ ವೈಶಿಷ್ಟ್ಯವನ್ನು ತಿಳಿಸುವಂತಹ ಪ್ರಮೇಯಗಳು, ತತ್ವಗಳು ಎಲ್ಲ ಮೊದಲಾದ ವಿಷಯಗಳನ್ನು ನಾಳೆಯ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.